ನಿಮಗೆ ಗೊತ್ತಿದೆ ಆಲ್ರೆಡಿ RRB NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ದು ಏನೋ ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ ರಿಸಲ್ಟು. ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೀವು ಯಾವ ಝೋನಿಗೆ ಹೆಂಗೆ ಚೆಕ್ ಮಾಡೋದು ನಾನು ಹೇಳ್ತೇನೆ. ಲಿಂಕ್ ಮೂಲಕ ನಿಮ್ಮ ಸ್ಕೋರ್ ಕಾರ್ಡು ನಿಮ್ಮ ಪರ್ಸೆಂಟೇಜ್ ಎಷ್ಟು ನಿಮ್ಮ ಸ್ಕೋರ್ ಎಷ್ಟು ಹೆಂಗೆ ಚೆಕ್ ಮಾಡೋದು ಅಂತ ಪೂರ್ತಿ ಹೇಳ್ತೇನೆ. ಬಟ್ ನಿಮ್ಮದು ನೇಮು ಈಗ ಬೆಂಗಳೂರು ಝೋನ್ ಆಗಿದೆ, ನಿಮ್ಮ ನೇಮು ಲೀಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂತಂದ್ರೆ ಇಲ್ಲಿ ಪೋಸ್ಟ್ ಎಕ್ಸಾಮ್ ರಿಸಲ್ಟ್ಸ್ ಅಂತ ಇದೆ ನೋಡಿ. ಎಕ್ಸಾಮ್ ರಿಸಲ್ಟ್ಸ್ ಸಲುವಾಗಿ ನೀವು ಇಲ್ಲಿ ಚೆಕ್ ಮಾಡಿರಿ. ಆ PDF ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೇನೆ, ನೀವು ನೋಡ್ಕೋಬೋದು. ಬಟ್ ಇಲ್ಲಿ ನೀವು ನೋಡ್ಬೋದು ರಿಸಲ್ಟ್ ಅಂತ ಹೊಡೆದ್ರೆ ವೆಬ್ಸೈಟಿಗೆ ಹೋಗಿ ಇಲ್ಲಿ ನೀವು ಇಂಗ್ಲೀಷಲ್ಲಿ ನಿಮಗೆ ಇದು ಸಿಗತ್ತೆ. ಓಕೆನಾ, ಇಲ್ಲಿ ನಿಮ್ಮ ರೋಲ್ ನಂಬರ್ ಇರುತ್ತೆ. ಇದಿಲ್ಲ ಅಂತಂದರೆ ಇಲ್ಲಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಬಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಜಾಯ್ನ್ ಆಗಿ ಇದೆ. ಯಶನಂದನ್ SSC ಅಂತ ಇಲ್ಲಿ ನೋಡ್ರಿ, SSC ಅಂತ ಇಲ್ಲಿ ನೋಡ್ರಿ, ಇದು ಟೆಲಿಗ್ರಾಮ್ ಚಾನಲ್. ಇಲ್ಲಿ ಬಂದು ನೀವು ನೋಡಿದ್ರೆ ಜಾಸ್ತಿ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಜನ ಇಲ್ಲ. ಇಲ್ಲಿ ಬಂದು ನೀವು ನೋಡಿದ್ರೆ ಇಲ್ಲಿ ಲಿಂಕ್ ಇದೆ, ಇಲ್ಲಿ ಲಿಂಕ್ ಹಾಕಿದ್ದೀನಿ ನೋಡ್ರಿ. ಇದ್ರ ಮೇಲೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಸೀದಾ ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರುತ್ತಲ್ಲ, ಅಲ್ಲಿ ಏನೇನೋ ಬಂದಿರುತ್ತಲ್ಲ, ಆ ರಿಜಿಸ್ಟರ್ ನಂಬರ್ ನೋಡೋದು, ನಿಮ್ಮ ಡೇಟು ಇದು ಮತ್ತು ಇಯರನ್ನು ನೋಡೋದು. ಇಲ್ಲಿ ಕ್ಯಾಪ್ಚಾವನ್ನು ಹೊಡೆದ್ರೆ ನಿಮಗೆ ಕಂಪ್ಲೀಟು ನಿಮ್ಮದು ಸ್ಕೋರ್ ಕಾರ್ಡು ಬರುತ್ತೆ. ಓಕೆ, ನಾನು ಬೇಕಾದ್ರೆ ಹೊಡೆದು ತೋರಿಸ್ತೇನೆ. ಅಂದರೆ ನಾನು ಹೊಡೆದು ಓಪನ್ ಮಾಡಾದ ತಕ್ಷಣ ತೋರಿಸ್ತೇನೆ ಹೊಡೆದಿರೋದು, ಮತ್ತು ನಿಮಗೆ ಇದೆಲ್ಲ ಪರ್ಸನಲ್ ಇನ್ಫಾರ್ಮೇಷನ್ ಲೀಕ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ತೋರಿಸ್ತೇನೆ ಏನು ಬರುತ್ತೆ ಅಂತ ನೋಡಿ. ನೀವು ಓಪನ್ ಮಾಡಿದ ತಕ್ಷಣ ಈ ಥರ ವಿಂಡೋ ಬರುತ್ತೆ. ಇದರಲ್ಲಿ ನಿಮಗೆ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಶೀಟ್ ಸಿಗುತ್ತೆ. ನೀವು ಇಲ್ಲಿ ಒತ್ತಿದ್ರೆ ಹೊಡೆದ್ರೆ ನಿಮ್ಮ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಶೀಟು ಸಿಗುತ್ತೆ. ನೀವೇನೇನು ರೆಸ್ಪಾನ್ಸ್ ಮಾಡಿದ್ರೆ ಆನ್ಸರ್ ಕೀ ಬಂದಿರುತ್ತಲ್ಲ ಅದೇ ಮಾಡಿಫೈ ಆಗಿರೋದು ಸಿಗುತ್ತೆ. ಓಕೆನಾ, ಹಾಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕೋರ್ ಕಾರ್ಡು ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕೋರು ಎಷ್ಟು. ಇದು ನಂದು ಅಂತಲ್ಲ, ನಾನು ನಾರ್ಮಲ್ ಚೆಕ್ ಮಾಡಿರೋದು 83, 14 ತಪ್ಪು, 78 ಸ್ಕೋರ್, ನಾರ್ಮಲ್ ಸ್ಕೋರ್ 70, ವೆದರ್ ಶಾರ್ಟ್ ಲಿಸ್ಟೆಡ್ ಫಾರ್ CBT2 ಅಂದರೆ ಮೇನ್ಸ್ ಸೆಲೆಕ್ಟ್ ಆಗಿದ್ದಾರೆ. ಎಷ್ಟು ಅರ್ಥ ಆಯ್ತಲ್ವಾ? ಇಷ್ಟು ಡೀಟೇಲ್ಸ್ ಇರುತ್ತೆ. ನಿಮ್ದು ಯಾವ ಶಿಫ್ಟ್ ಏನೇನು ನಿಮ್ಮ ಹೆಸರು ಎಲ್ಲದೂ ಇರುತ್ತೆ, ಮೇಲ್ಗಡೆ ಹೆಸರು ಇರುತ್ತೆ. ನಾನು ಅದನ್ನ ಹೈಡ್ ಮಾಡಿದ್ದೆ. ಓಕೆನಾ, ಹೀಗೆ ಇದನ್ನು ನೀವು ಚೆಕ್ ಮಾಡಬಹುದು. ಓಕೆ, ಲಿಂಕಲ್ಲಿ ಸಿಗುತ್ತೆ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಬೇರೆ ಕಡೆನೂ ಸಿಗುತ್ತೆ. ಬಟ್ ನಾನು ನಿಮಗೆ ಈಸಿಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಬರೋದು ಇಲ್ಲೇನೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬೇಗ ಇಂಥ ಇನ್ಫಾರ್ಮೇಷನ್ ಎಲ್ಲ ಯಾರೂ ಕನ್ನಡದಲ್ಲಿ ಕೊಡಲ್ಲ. ಓಕೆ, ಥ್ಯಾಂಕ್ ಯು.